ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡ್ಕೊಂಡ್ರಲ್ಲ ಹಿಂದಿನ ವಿಡಿಯೋದಲ್ಲಿ. ಇವತ್ತಿನ ನಮ್ಮ ವಿಡಿಯೋ ಯಾವುದು ಅಂತ ಗೆಸ್ ಮಾಡಿದ್ರಾ? ನೀವು ಗೆಸ್ ಮಾಡೇ ಇಲ್ಲ ಅಂತ ನನಗೆ ಗೊತ್ತು. ಯಾಕಂದರೆ ಅದೇ ಸರ್ಪ್ರೈಸ್ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋಸ್ ಯಾಕೆ ಪೋಸ್ಟ್ ಮಾಡ್ತಾ ಇಲ್ಲ ಅಂತ ಚೆಕ್ ಮಾಡಿರೋರೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಮೇಲೆ ನಿಮ್ಮ ಕನ್ಸರ್ನ್ಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇಂಡಿಯಾ ಟ್ರಿಪ್ನ ಡಿವೈನ್ ರೋಡ್ ಟ್ರಿಪ್ ಸೀರೀಸ್ನಲ್ಲಿ ನಮ್ಮ ಮುಂದಿನ ಪಯಣ ಶೃಂಗೇರಿ ಕಡೆಗೆ. ಹೌದು ಸ್ನೇಹಿತರೆ, ಈ ಸುಂದರವಾದ ಸಹ್ಯಾದ್ರಿ ಬೆಟ್ಟಗಳನ್ನು ನೋಡ್ತಾ ಶೃಂಗೇರಿ ಕಡೆಗೆ ಹೊರಟೆ ಬಿಡೋಣ ಅಲ್ವಾ? ಬೆಂಗಳೂರಿನಿಂದ ಬಸ್, ಟ್ರೈನ್ ಅಥವಾ ಕಾರ್ನಲ್ಲೂ ಶೃಂಗೇರಿಗೆ ರೀಚ್ ಆಗ್ಬೋದು. ಫ್ಲೈಟ್ ತೊಗೊಂಡು ಬರೋದಾದರೆ ಬೆಂಗಳೂರಿನಿಂದ ಮಂಗಳೂರಿಗೆ ಬಂದು ಅಲ್ಲಿಂದ ಬೈ ರೋಡ್ ಶೃಂಗೇರಿನ ರೀಚ್ ಆಗ್ಬೋದು. ಚಿಕ್ಕಮಗಳೂರು ಜಿಲ್ಲೆಯ ಸಹ್ಯಾದ್ರಿ ಪರ್ವತ ಶ್ರೇಣಿಯ ತುಂಗಾ ತೀರದಲ್ಲಿರುವಂಥ ಈ ಕ್ಷೇತ್ರ ಆದಿಶಂಕರಾಚಾರ್ಯರು ಸ್ಥಾಪಿಸಿದಂಥ ಶಾರದಾಂಬೆಯ ವಾಸಸ್ಥಾನ. ಇನ್ನು ಅಕಾಮಿಡೇಷನ್ ವಿಷಯಕ್ಕೆ ಬರೋದಾದರೆ ಟೆಂಪಲ್ ಅವ್ರದ್ದು ಗೆಸ್ಟ್ ಹೌಸಸ್ ಇದೆ. ಯಾರಾದರೂ ಇಲ್ಲಿ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಟೆಂಪಲ್ನವರ ವೆಬ್ಸೈಟ್ನಲ್ಲಿ ಹೋಗಿ ಬುಕ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಟೆಂಪಲ್ ಅಕಾಮಿಡೇಷನ್ ಅಲ್ಲದೆ ಬೇರೆ ಅಕಾಮಿಡೇಷನ್ ಫೆಸಿಲಿಟಿ ಸಹ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾವು ಇಲ್ಲಿ ಸ್ಟೇ ಮಾಡಿಲ್ಲ, ಹಾಗಾಗಿ ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಆದಂಥ ಹೋಟೆಲ್ ಅಥವಾ ಅಕಾಮಿಡೇಷನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ. ಎಲ್ಲ ದೇವಸ್ಥಾನದಂತೆ ಇಲ್ಲೂ ಟೆಂಪಲ್ ಓಪನಿಂಗ್ ಟೈಮಿಂಗ್ಸ್ ಮತ್ತು ಕ್ಲೋಸಿಂಗ್ ಟೈಮಿಂಗ್ಸ್ ಇದೆ. ಅದು ಅವರ ವೆಬ್ಸೈಟ್ನಲ್ಲಿ ಲಿಸ್ಟ್ ಮಾಡಿದರೆ ಚೆಕ್ ಮಾಡಿ. ಅದನ್ನು ನೋಡಿ ಟೆಂಪಲ್ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಟೆಂಪಲ್ ಮುಚ್ಚಿರೋವಾಗ ಬಂದು ಪ್ರಯೋಜನ ಇಲ್ಲ ಅಲ್ವಾ? ಬೇರೆ ಟೆಂಪಲ್ಸಲ್ಲಿ ಟ್ರೆಡಿಷನಲ್ ವೇರ್ ರೂಲ್ಸ್ ಇರೋ ಥರನೇ ಇಲ್ಲೂ ದರ್ಶನಕ್ಕೆ ನಾವು ಆ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಇಲ್ಲ ಅಂದರೆ ದೂರದಿಂದ ದರ್ಶನ ಪಡಿಬೋದು. ಈ ಒಂದು ಸಂಗತಿ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಸಾಕಷ್ಟು ಬಾರಿ ಇಲ್ಲಿನ ಡ್ರೆಸ್ ರೂಲ್ಸ್ ಗೊತ್ತಿಲ್ಲ ಅಂದರೆ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ನಾವು ದೂರದಿಂದ ದರ್ಶನ ಮಾಡುವಂಥ ಸೌಲಭ್ಯ ಒದಗಿಸಿರೋದು ಒಳ್ಳೆಯ ವಿಷಯ ಅಲ್ವಾ? ಎಷ್ಟೊಂದು ಸಲ ನಾವು ಸಾಕಷ್ಟು ಜನರ ಹತ್ರ ಕೇಳ್ತಾನೆ ಇರ್ತೀವಿ, ಅಯ್ಯೋ ಈ ರೂಲ್ಸ್ ಗೊತ್ತಿರಲಿಲ್ಲ ಹಾಗಾಗಿ ಒಳಗೆ ಬಿಡಲಿಲ್ಲ ಅಂತ ಹೇಳಿಬಿಟ್ಟು. ಆದರೆ ಇಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ ದೂರದಿಂದ ದರ್ಶನ ಮಾಡ್ಕೋಬೋದು. ಆದರೆ ದೇವರ ಹತ್ರ ಹೋಗಿ ದರ್ಶನ ಪಡಿಬೇಕು ಅಂದರೆ ಇವರ ಒಂದು ಡ್ರೆಸ್ ಕೋಡ್ ಏನಿದೆ ಅದನ್ನು ಫಾಲೋ ಮಾಡಲೇಬೇಕು. ನೀವೀಗ ನೋಡ್ತಾ ಇರೋದು ದೇವಸ್ಥಾನದ ಹೊರಗಿನ ಪ್ರಾಂಗಣ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವು ನೋಡಿದ ಹಾಗೆ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಸಹ ಮಾಡಿಸ್ಬೋದು. ನಮ್ಮ ಭಾರತದ ಹಲವು ಕಡೆ ಶಾರದಾಂಬೆಯ ದೇವಾಲಯಗಳಿದೆ ಅಲ್ವಾ? ಅಲ್ಲಿ ಹೇಗೆ ಅಕ್ಷರಾಭ್ಯಾಸ ಮಾಡಿಸೋ ವಾಡಿಕೆ ಇದೆಯೋ ಹಾಗೆ ನಮ್ಮ ಕರ್ನಾಟಕಕ್ಕೆ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸುವಂಥ ಒಂದು ವಾಡಿಕೆ ಇದೆ. ದೇವಸ್ಥಾನದ ಪ್ರಾಂಗಣದಲ್ಲೇ ಬೆಳಿಗ್ಗೆ ನಮಗೆ ದೇವಸ್ಥಾನದ ಆನೆ ಸಹ ನೋಡೋದಕ್ಕೆ ಸಿಕ್ತು. ಸಾಕಷ್ಟು ಜನ ಆನೆ ಜೊತೆ ಪಿಕ್ಚರ್ಸ್ ತಗೊಳ್ತಾ ಇದ್ರು. ಆನೆ ಬೆಳಗ್ಗೆ ಮಾತ್ರ ದೇವಸ್ಥಾನದಲ್ಲಿ ಕಾಣಸಿಗುತ್ತೆ. ಹಾಗಾಗಿ ಯಾರಾದರೂ ಆನೆಯನ್ನು ಭೇಟಿಯಾಗುವಂಥ ಉದ್ದೇಶ ಇದ್ದರೆ ಬೆಳಗ್ಗಿನ ಜಾವನೇ ಬರಬೇಕು. ಒಂದು 10-10:30ವರೆಗೂ ಅಲ್ಲಿ ಆನೆಯನ್ನು ನಾವು ನೋಡ್ಬೋದು. ಹಾಗಾಗಿ ಆನೆಯ ಒಂದು ದರ್ಶನ ಮತ್ತು ಅದರ ಭೇಟಿ ಆಗಬೇಕು ಅಂದರೆ ಬೇಗ ಬರಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಆ ಅಕ್ಷರಾಭ್ಯಾಸ ನಡೆಸುವಂಥ ಜಾಗ. ಅಕ್ಷರಾಭ್ಯಾಸ ಮಾಡಿಸೋಂಥ ಇಚ್ಛೆ ಇದ್ದರೆ ಒಂದಿನ ಮುಂಚಿತವಾಗೇ ಬಂದು ದೇವಸ್ಥಾನ ಪ್ರಾಂಗಣದಲ್ಲೇ ಕೌಂಟರ್ ಇದೆ, ಅಲ್ಲಿ ಟಿಕೆಟ್ ತೊಗೊಂಡು ನಾವು ಮರುದಿನ ಬಂದು ಇಲ್ಲಿ ಅಕ್ಷರಾಭ್ಯಾಸವನ್ನು ನಡೆಸ್ಬೋದು. ನೋಡ್ತಾ ಇದ್ದೀರಲ್ಲ, ಪ್ರಾಂಗಣದಲ್ಲಿ ಬೇರೆ ಬೇರೆ ದೇವಾಲಯಗಳು, ಸಣ್ಣ ಪುಟ್ಟ ಮಂಟಪಗಳನ್ನ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲದರ ದರ್ಶನ ಮಾಡಿಕೊಂಡು ನಂತರ ನಾವು ಶಾರದಾಂಬೆಯ ದರ್ಶನವನ್ನು ಮಾಡ್ಕೊಳ್ಳೋಣ. ಇಷ್ಟೊತ್ತೇ ಕಾದಿದ್ದೀರ, ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ನಂತರ ಈ ಎಲ್ಲ ಸಣ್ಣ ಪುಟ್ಟ ದೇವರುಗಳನ್ನು ದರ್ಶನ ಮಾಡಿಕೊಂಡು ಒಳಗೆ ಹೋಗಿ ಶೃಂಗೇರಿಯ ಶಾರದಾಂಬೆಯ ದರ್ಶನವನ್ನು ಪಡೆದುಕೊಳ್ಳೋಣ. ಈಗಲೇ ಅಲ್ಲ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ. ಯಾಕಂತೀರಾ? ದರ್ಶನ ಮಾಡ್ಕೊಳ್ಳೋಕೆ ಮುಂಚೆ ತುಂಗೆಯಲ್ಲಿ ಮಿಂದು ಪಾವನರಾಗಬೇಕಲ್ವ? ಹಾಗಾಗಿ ತುಂಗಾ ತೀರಕ್ಕೆ ನಾವು ಬಂದೇ ಬಿಟ್ವಿ. ತುಂಗಾ ತೀರದಲ್ಲಿ ಈ ರೀತಿ ನಮಗೆ ಶಿವಲಿಂಗ, ನಂದಿ ಇದೆಲ್ಲ ನೋಡೋದಕ್ಕೆ ಸಿಗತ್ತೆ. ಅಷ್ಟೇ ಅಲ್ಲದೆ ಹಾವು ಮತ್ತು ಕಪ್ಪೆ ಅದರ ಒಂದು ದರ್ಶನ ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗತ್ತೆ. ಸಾಕಷ್ಟು ಜನರಿಗೆ ಈ ಕತೆ ಗೊತ್ತೇ ಇರುತ್ತೆ.
ಯಾರಿಗೆಲ್ಲ ಗೊತ್ತಿಲ್ವೋ ಅವ್ರಿಗೋಸ್ಕರ ಒಂದು ಸಣ್ಣ ದಾಗಿ ನಾನು ಅದನ್ನು ವಿವರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಒಂದ್ಸಲ ಆದಿಶಂಕರಾಚಾರ್ಯರು ತುಂಗಾ ತೀರದಲ್ಲಿ ವಿಹರಿಸ್ತಾ ಇದ್ದಾಗ ಒಂದು ಹಾವಿನ ನೆರಳಲ್ಲಿ ಕಪ್ಪೆಯನ್ನ ನೋಡಿದ್ರಂತೆ. ತುಂಬಾ ಬಿಸಿಲಿದ್ದ ಕಾರಣ ಹಾವು ಕಪ್ಪೆಗೋಸ್ಕರ ನೆರಳಾಗಿ ನಿಂತಿತ್ತಂತೆ. ಇದನ್ನ ನೋಡಿದಂತ ಆದಿಶಂಕರಾಚಾರ್ಯರು ಆಶ್ಚರ್ಯಚಕಿತರಾಗಿ ಹಾವು ಮತ್ತೆ ಕಪ್ಪೆಗೂ ಎಷ್ಟು ದ್ವೇಷ ಇರುತ್ತೆ, ಹೇಗೆಲ್ಲ ಇರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಆದರೆ ಈ ಒಂದು ಜಾಗದಲ್ಲಿ ಅಂಥ ಪ್ರಾಣಿಗಳು ಸಹ ಎಷ್ಟು ಸ್ನೇಹಪೂರ್ವಕವಾಗಿ ಇರೋದನ್ನ ಕಂಡು ತುಂಬ ಆಶ್ಚರ್ಯಚಕಿತರಾದ್ರಂತೆ. ಅದರ ಸಂಕೇತವಾಗಿ ಈ ಜಾಗದಲ್ಲಿ ಈ ಒಂದು ಮಂಟಪವನ್ನು ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಮೀನುಗಳನ್ನು ನೋಡಿದ್ರಲ್ಲ, ಸಾಕಷ್ಟು ಜನ ಅದಕ್ಕೆ ಫೀಡಿಂಗ್ ಸಹ ಮಾಡ್ತಾರೆ. ತುಂಗಾ ತೀರದಿಂದ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ದಾಟ್ಕೊಂಡು ಈ ರೀತಿ ಬಂದಾಗ ಇಲ್ಲಿ ನಮಗೆ ಶೃಂಗೇರಿ ಮಠವನ್ನು ನೋಡೋದಕ್ಕೆ ಸಿಗತ್ತೆ. ಇಲ್ಲಿ ಶೃಂಗೇರಿ ಮಠಾಧೀಶರನ್ನ ನಾವು ಭೇಟಿ ಸಹ ಮಾಡ್ಬೋದು. ಅದಕ್ಕೂ ಸಹ ಟೈಮಿಂಗ್ಸ್ ಇರುತ್ತೆ. ನಾವು ಆ ಟೈಮಲ್ಲಿ ಹೋಗದೇ ಇದ್ದ ಕಾರಣ ನಾವು ಅವ್ರನ್ನ ಭೇಟಿ ಆಗಿಲ್ಲ. ಆದರೆ ಯಾರಾದರೂ ಭೇಟಿ ಮಾಡಬೇಕು ಅಂದರೆ ಆ ಟೈಮಿಂಗ್ಸ್ ನೋಡ್ಕೊಂಡು ಭೇಟಿ ಮಾಡ್ಬೋದು. ಇಲ್ಲಿ ನೋಡಿ, ಅಂಜೀರ್ ಕಾಯಿ ಇದೆಯಲ್ಲ, ಸಾಕಷ್ಟು ಜನ ಅದನ್ನು ಡ್ರೈ ಫ್ರೂಟಾಗಿ ತಿಂತಾ ಇರ್ತಾರೆ. ಅದರ ಒಂದು ಕಾಯಿನ ಮರವನ್ನು ನಾನು ಇಲ್ಲಿ ನೋಡಿದೆ. ಹಾಗಾಗಿ ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ ಒಂದು ಸಣ್ಣದಾದಂಥ ಕ್ಲಿಪ್ಪಿಂಗ್ ನಿಮಗಾಗಿ. ಇದು ನಾವು ಬ್ರಿಡ್ಜ್ ದಾಟ್ಕೊಂಡು ಬಂದ್ವಲ್ಲ, ಈ ಕಡೆ ಬಂದಾಗ ಮಠದಲ್ಲಿ ಆವರಣದಲ್ಲಿ ಆಶ್ರಮ ಎಲ್ಲ ಇದೆ. ಸೊ ಆ ಒಂದು ಆವರಣದಲ್ಲಿ ಇದೆಲ್ಲ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಾಕಷ್ಟು ತೆಂಗು ಮತ್ತು ಅಡಿಕೆಯ ಮರಗಳನ್ನು ನಾವಿಲ್ಲಿ ಕಾಣ್ಬೋದು. ಇನ್ನು ತಡ ಮಾಡದೆ ಬೇಗ ಹೋಗಿ ಶಾರದಾಂಬೆಯ ದರ್ಶನವನ್ನು ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ವಿಡಿಯೋಗ್ರಫಿ ಅಲೋ ಇತ್ತೋ ಅಲ್ಲಿವರೆಗೂ ನಾನು ವಿಡಿಯೋ ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜಾಗದಲ್ಲಿ ಅಲೋ ಇಲ್ಲದೆ ಇರೋ ಕಾರಣ ಎಷ್ಟಾಗತ್ತೋ ಅಷ್ಟು ಮಾತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ ದೇವಿಯ ಒಂದು ಕೃಪೆಗೆ ನೀವೆಲ್ಲರೂ ಸಹ ಪಾತ್ರರಾಗಬೇಕು ಅಂತ ಆಶಿಸ್ತೀನಿ. ಆದಿಶಂಕರಾಚಾರ್ಯರಿಂದ ಸ್ಥಾಪಿತವಾದಂಥ 4 ಪೀಠಗಳಲ್ಲಿ ಶೃಂಗೇರಿಯು ಒಂದು. ಶಾರದಾಂಬೆಯ ದರ್ಶನ ಮಾಡ್ಕೊಂಡ್ರಲ್ಲ, ಇನ್ನು ಇಲ್ಲಿನ ಇನ್ನೊಂದು ಫೇಮಸ್ ಆರ್ಕಿಟೆಕ್ಚರ್ ಹೇಗಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣವಾ? ಶೃಂಗೇರಿ ಅಂದ್ರೇ ಈ ಆರ್ಕಿಟೆಕ್ಚರೇ ನೆನಪಿಗೆ ಬರೋದು ಅಲ್ವಾ? ಸಾಕಷ್ಟು ಜನ ಶೃಂಗೇರಿ ಅಂದರೆ ಇದನ್ನೇ ನೋಡಿರ್ತಾರೆ. ನಾನು ಅಷ್ಟೇ, ಶೃಂಗೇರಿ ಅಂದರೆ ಈ ಒಂದು ಮಂಟಪನೇ ನಾನು ನೆನಪಿಗೆ ಬಂದಿದ್ದು. ಇಲ್ಲೇ ಶಾರದಾಂಬೆ ಇರೋದು ಅಂತಲೂ ನಾನು ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದ ಮೇಲೇ ನಂಗೆ ಗೊತ್ತಾಗಿದ್ದು ಶಾರದಾಂಬೆಯ ದೇವಸ್ಥಾನ ಪಕ್ಕದಲ್ಲಿದೆ ಅಂತ ಹೇಳಿಬಿಟ್ಟು. ಇಲ್ಲೇನಿದೆ ಅಂತ ನೋಡೋ ಅಂಥ ಕುತೂಹಲ ನನಗೂ ಇತ್ತು. ಆದರೆ ಮೊದಲಿಗೆ ಅಮ್ಮನ ದರ್ಶನವನ್ನು ಪಡೆದು ನಂತರ ಇಲ್ಲೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸ್ವಲ್ಪ ತಾಳ್ಮೆಯಿಂದ ಇದ್ದೆ. ಈ ದೇವಸ್ಥಾನ ಬಂದ್ಬಿಟ್ಟು ವಿದ್ಯಾಶಂಕರ ದೇವಸ್ಥಾನ. ಈ ದೇವಸ್ಥಾನದ ಹೊರಾಂಗಣದ ಕೆತ್ತನೆಯಂತೂ ಪದಗಳಲ್ಲಿ ವರ್ಣಿಸೋಕ್ಕಾಗೋದೇ ಇಲ್ಲ. ಅಷ್ಟು ಸುಂದರವಾದ ಕೆತ್ತನೆ ಇದೆ ಅಲ್ವಾ? ದೇವಸ್ಥಾನದ ಒಳಗಡೆ ಇನ್ನೂ ಸುಂದರವಾಗಿದೆ. ಆದರೆ ಕ್ಯಾಮ್ರಾ ಅಲೋ ಇಲ್ಲ. ನಾನು ಆಗಲೇ ಹೇಳಿದ ಹಾಗೆ ಎಷ್ಟಾಗತ್ತೋ ಅಷ್ಟು ನಾನು ನನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಹೊರಾಂಗಣದಲ್ಲಂತೂ ತುಂಬಾ ಸುಂದರವಾಗಿತ್ತು. ಈ ದೇವಸ್ಥಾನದ ಒಳಗೆ ಶಿವನ ವಿಗ್ರಹ ಇದ್ದು ಒಟ್ಟು 12 ಕಂಬಗಳಿವೆ ಅಂತೆ. ಇಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ವಿಗ್ರಹದ ದರ್ಶನ ನಮಗೆ ಸಿಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ 12 ಕಂಬಗಳಿವೆ ಅಂತ. ಆ 12 ಕಂಬಗಳು 12 ರಾಶಿಯ ಸಂಕೇತ ಅಂತ ಹೇಳಲಾಗತ್ತೆ. ಇಲ್ಲಿನ ನಿರ್ಮಾಣ ಹೇಗಿದೆ ಅಂದರೆ, ಆ ರಾಶಿಯ ತಿಂಗಳಲ್ಲಿ ಸೂರ್ಯನ ಕಿರಣ ಆ ಕಂಬದ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ. ನೀವು ಈಗಿಲ್ಲಿ ನೋಡ್ತಾ ಇರೋದು ಅನ್ನಪ್ರಸಾದದ ಒಂದು ಭೋಜನಾಲಯದ ಒಂದು ದೃಶ್ಯ. ಒಂದು ಸಣ್ಣದಾದಂಥ ಕ್ಲಿಪ್ಪಿಂಗ್ನ ನಿಮಗೋಸ್ಕರ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಅದಕ್ಕೂ ಟೈಮಿಂಗ್ಸ್ ಇರುತ್ತೆ, ನೋಡಿಕೊಂಡು ಚೆಕ್ಔಟ್ ಮಾಡಿ ಹೋಗಿ. ದೇವಸ್ಥಾನದ ಪ್ರಾಂಗಣದಲ್ಲಿ ಈ ರೀತಿ ಪ್ರಿಂಟೆಡ್ ಶೀಟ್ಸ್ ಕೊಟ್ಟು ರಾಮಕೋಟೆಯನ್ನು ಬರೆಸ್ತಾ ಇದ್ರು. ನಾವು ಒಂದಿಷ್ಟು ತಗೊಂಡು ಶೀಟ್ಸ್ನ ನಮಗಾದಷ್ಟು ನಮ್ಮ ಹತ್ರ ಸಮಯ ಇದ್ದಷ್ಟು ಕಾಲದಲ್ಲಿ ನಾವು ಅದನ್ನು ಬರ್ದ್ವಿ. ಒಂದು ರೀತಿ ಪ್ರಶಾಂತವಾಗಿತ್ತು ಇದನ್ನು ಬರೆಯುವಾಗ. ಆ ವಾತಾವರಣಕ್ಕೆ ತಕ್ಕಂತೆ ತುಂಬಾ ಚೆನ್ನಾಗಿ ಅನಿಸ್ತು. ಯಾರಾದರೂ ಶೃಂಗೇರಿ ವಿಸಿಟ್ ಮಾಡೋ ಹಾಗಿದ್ರೆ ಈ ಕೌಂಟರಲ್ಲಿ ಹೋಗಿ ಇದನ್ನು ತಗೊಂಡು ಬರೆಯೋ ಹಾಗಿದ್ರೆ ಬರೀರಿ. ಇದೇನು ಚಾರ್ಜ್ ಮಾಡ್ತಾ ಇಲ್ಲ, ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಚ್ಛೆ ಇರೋರು ನಿಮ್ಮ ನಿಮ್ಮ ಭಾಷೆಯಲ್ಲಿ ಯಾವ ಭಾಷೆ ಬೇಕಾದರೂ ಆ ಭಾಷೆಯಲ್ಲಿ ಬರಿಬೋದು. ಶೃಂಗೇರಿಯ ಬಗ್ಗೆ ಸಾಕಷ್ಟು ಮಾಹಿತಿ ನನಗೆ ಗೊತ್ತಿರೋದನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ. ನಿಮಗೆ ಅದು ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ. ಧರ್ಮಸ್ಥಳದ ಒಂದು ವಿಡಿಯೋ ಸಹ ನಾನು ಸಾಕಷ್ಟು ವಿಷಯಗಳನ್ನ
ಅಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ಹೋಗಿ ಚೆಕ್ಔಟ್ ಮಾಡಿ. ಈ ಒಂದು ಡಿವೈನ್ ರೋಡ್ ಟ್ರಿಪ್ ಸೀರೀಸ್ ನಿಮಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆ ಯಾವುದು ಅಂತ ನೀವು ಗೆಸ್ ಮಾಡ್ತಾಯಿರಿ. ಗೆಸ್ ಮಾಡಿ ನಿಮ್ಗೆ ನೀವೇ ಇಟ್ಕೊಳ್ದೆ ಏನು ಅಂತ ನನ್ನ ಜೊತೆ ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ನೀವು ನನ್ನ ಜೊತೆ ಕನೆಕ್ಟ್ ಆಗ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.